ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಸ್ವಾಮಿ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ ಮೊದಲ ಅಧ್ಯಾಯದ ಶ್ಲೋಕ 11ರಿಂದ 20ರವರೆಗಿನ ಶ್ರವಣಕ್ಕೆ ಸ್ವಾಗತ. ಅಥ ಪ್ರಥಮೋಧ್ಯಾಯಃ ಮುಕ್ತಾಭಿಮಾನಿ ಮುಕ್ತೋ ಹಿ ಬದ್ಧೋ ಬದ್ಧಾಭಿಮಾನ್ಯಪಿ ಕಿಂ ವದಂತೀಹ ಸತ್ಯೇಯಂ ಯಾಮತಿ ಸಾ ಗತಿರ್ಭವೇತ್. ಯಾರು ತನ್ನನ್ನು ಜೀವನ್ಮುಕ್ತನೆಂದು ತಿಳಿಯುವನೋ ಆತ ನಿಜವಾಗಿ ಮುಕ್ತನಾಗುತ್ತಾನೆ. ಯಾರು ತನ್ನನ್ನು ಬದ್ಧನೆಂದು ತಿಳಿಯುತ್ತಾನೋ ಆತನು ಬಂಧನದಲ್ಲೇ ಇರುತ್ತಾನೆ. ಗಾದೆ ಮಾತಿನಂತೆ ಯಾವ ರೀತಿ ಆಲೋಚನೆಯೋ ಅದೇ ರೀತಿ ಆಗುತ್ತಾರೆ. ನಿಜವಾಗಿ ಇದು ಸತ್ಯ. ಯಾಮತಿಹಿ ಸಾ ಗತಿಹಿ. ಹೇಗೆ ನಾವು ಆಲೋಚಿಸುತ್ತೇವೆಯೋ ಹಾಗೆಯೇ ನಾವು ಆಗುತ್ತೇವೆ. ಇದು ಗಾದೆ ಮಾತು. ನಮ್ಮನ್ನು ನಾವು ಅಲ್ಪ, ಕೆಲಸಕ್ಕೆ ಬಾರದವ, ನಿಶ್ಶಕ್ತ ಹಾಗೂ ಇಂದ್ರಿಯಗಳ ದಾಸ ಎಂದು ಭಾವಿಸಿದರೆ ನಾವು ಎಂದಿಗೂ ಸಹ ಮಹಾನ್, ಉತ್ತಮ ವ್ಯಕ್ತಿ, ಶಕ್ತಿಶಾಲಿ ಹಾಗೂ ಇಂದ್ರಿಯಾತೀತರಾಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ವ್ಯಕ್ತಿತ್ವ ಉತ್ತರೋತ್ತರ ಅಭಿವೃದ್ಧಿಯನ್ನು ಹಾಗೂ ಸುಂದರತೆಯನ್ನು ಪಡೆಯಬೇಕಾದರೆ ನಮ್ಮ ಮನಸ್ಸಿನ ಆಲೋಚನೆ ಬಹಳ ಮುಖ್ಯವಾಗುತ್ತದೆ. ನಮ್ಮನ್ನು ನಾವು ಶುದ್ಧ ಚೈತನ್ಯದ ಸ್ವರೂಪವೆಂದು ಸದಾ ಆಲೋಚಿಸುತ್ತಾ ಹೋದಂತೆ ನಮ್ಮ ಪ್ರತಿಯೊಂದು ಕೆಲಸವೂ ಸಹ ದೈವೀಕತೆಯಿಂದ ಕೂಡಿದಂತಾಗುತ್ತದೆ. ಸಾಧಕನಿಗೆ ಈ ರಾಜಮಾರ್ಗವು ಆತ್ಮೋದ್ಧಾರಕ್ಕೆ ಸಹಕಾರಿಯಾಗುತ್ತದೆ. ಉಪನಿಷತ್ತುಗಳು ಸಹ ಇದೇ ವಿಚಾರವನ್ನು ಮತ್ತೆ ಮತ್ತೆ ಹೇಳುತ್ತವೆ. ಅಮೃತಬಿಂದು ಉಪನಿಷತ್ತಿನಲ್ಲಿ ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋಹೋ, ನಮ್ಮ ಮನಸ್ಸೇ ನಮ್ಮ ಬಂಧನ ಹಾಗೂ ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂದು ಹೇಳಲಾಗಿದೆ. ಯೋಗ ವಾಸಿಷ್ಠದಲ್ಲೂ ಸಹ ಇದೇ ರೀತಿಯ ವಾಕ್ಯಗಳನ್ನು ನಾವು ಕಾಣುತ್ತೇವೆ. ಯತ್ ಚಿತ್ತಃ ತನ್ಮಯೋ ಭವತಿ ಪುರುಷಃ. ಮನುಷ್ಯನು ತನ್ನ ಮನಸ್ಸಿನಂತೆ ತಾನಾಗುತ್ತಾನೆ. ಆಧ್ಯಾತ್ಮದ ಬದುಕಿನಲ್ಲೂ ಸಹ ಇದು ಸರಿ ಎಂದು ಕಾಣುತ್ತದೆ. ಹಗ್ಗವನ್ನು ಹಾವೆಂದು ನಾವು ತಪ್ಪು ತಿಳಿದಿದ್ದರಿಂದ ಹಗ್ಗದಲ್ಲಿ ಯಾವ ಬದಲಾವಣೆಯೂ ಸಹ ಆಗಿಲ್ಲ. ಅದು ಹಿಂದೆಯೂ ಹಗ್ಗವೇ ಆಗಿತ್ತು, ಈಗಲೂ ಸಹ ಹಗ್ಗವಾಗಿಯೇ ಇದೆ. ಅದೇ ರೀತಿ ಶುದ್ಧ ಚೈತನ್ಯನೂ ಸಹ ಎಂದು ಬದಲಾವಣೆಗೆ ಒಳಗಾಗಲಿಲ್ಲ. ಆತನು ಅಹಂಕಾರವಾಗಲಿಲ್ಲ ಹಾಗೂ ಜಗತ್ತಿನ ನಾನಾತ್ವವೂ ಸಹ ಆಗಲಿಲ್ಲ. ಭ್ರಮೆಯ ಕಾರಣದಿಂದ ಉಂಟಾದ ವಾಸನೆಗಳು ಆಸೆಗಳಾಗಿ ಮಾರ್ಪಟ್ಟು ಅವೇ ಮನಸ್ಸಿನ ವೃತ್ತಿಯಾಗಿ ತದನಂತರ ಆ ವೃತ್ತಿಗಳು ಜಗತ್ತನ್ನು ಹಾಗೂ ಬಾಹ್ಯಾನುಭವಗಳನ್ನು ವಿಕ್ಷೇಪಿಸುತ್ತವೆ. ಹೀಗೆ ಕನಸಿನಲ್ಲಿ ನಾನು ಎಲ್ಲವನ್ನೂ ಹೇಗೆ ವಿಕ್ಷೇಪಿಸುತ್ತೇನೆಯೋ ಹಾಗೆ ಎಚ್ಚರವಾಗಿರುವವನು ಎಂದಿಗೂ ಕನಸು ಕಾಣಲಿಕ್ಕೆ ಸಾಧ್ಯವಿಲ್ಲ. ಭ್ರಮೆಗೆ ಒಳಗಾದಾಗ ಆತ ನಾನಾ ಭವನಗಳನ್ನು ಕನಸಿನಲ್ಲಿ ಅನುಭವಿಸುತ್ತಾನೆ. ನಿಜ ಸ್ವರೂಪದ ಅಗ್ರಹಣದಿಂದಾಗಿ ಪ್ರಪಂಚ ಹಾಗೂ ದುಃಖಗಳ ಅನ್ಯಥಾ ಗ್ರಹಣ ಉಂಟಾಗುತ್ತದೆ. ಸ್ವಸ್ವರೂಪದ ಜ್ಞಾನವನ್ನು ಅರಿತ ನಂತರ ನಾವು ಅನಂತ ಚೈತನ್ಯವೆಂಬ ವಾಸ್ತವವನ್ನು ಅರಿತು ಹೊಸ ದೃಷ್ಟಿಯನ್ನು ಹೊಂದಿ ಆನಂದವನ್ನು ಅನುಭವಿಸುತ್ತೇವೆ. ಆತ್ಮಾ ಸಾಕ್ಷಿ ವಿಭುಃ ಪೂರ್ಣ ಏಕೋ ಮುಕ್ತಶ್ಚಿದಕ್ರಿಯಃ ಅಸಂಗೋ ನಿಸ್ಪೃಹಃ ಶಾಂತೋ ಭ್ರಮಾತ್ ಸಂಸಾರವಾನಿವಾ. ಶುದ್ಧ ಚೈತನ್ಯನು ಸಾಕ್ಷಿ, ಸರ್ವವ್ಯಾಪಿ, ಪೂರ್ಣನು, ಅದ್ವಿತೀಯನು, ಮುಕ್ತನು, ಅಕ್ರಿಯನು, ಅಸಂಗನು ಹಾಗೂ ಶಾಂತನೂ ಆಗಿದ್ದಾನೆ. ಭ್ರಮೆಯ ಕಾರಣದಿಂದಾಗಿ ಸಂಸಾರಿಯಂತೆ ತೋರುತ್ತಿದ್ದಾನೆ. ಈ ಶ್ಲೋಕದೊಂದಿಗೆ ಅಷ್ಟಾವಕ್ರನು ಇಲ್ಲಿಯವರೆಗಿನ ವಿಚಾರ ಸರಣಿಯನ್ನು ಉಪಸಂಹಾರ ಮಾಡುತ್ತಿದ್ದಾನೆ. ಜೀವನ್ಮುಕ್ತನಾದ ಅಷ್ಟಾವಕ್ರನ ಈ ಉಪದೇಶವು ವೇದಾಂತದ ಸಾರವಾಗಿದೆ. ನೀನು ದೇಹವಲ್ಲ, ನೀನು ಮನಸ್ಸೂ ಅಲ್ಲ, ವಾಸ್ತವದಲ್ಲಿ ನೀನು ಸಚ್ಚಿದಾನಂದ ರೂಪಿ ಶುದ್ಧ ಚೈತನ್ಯನಾಗಿರುವೆ. ವಾಸ್ತವದ ಸತ್ಯವು ಅವಿನಾಶಿ ಹಾಗೂ ಅನಂತ. ಅದನ್ನು ಸೀಮಿತ ಶಬ್ದಗಳಲ್ಲಿ ನೇರವಾಗಿ ವಿವರಿಸಲು ಸಾಧ್ಯವಿಲ್ಲ. ಹೀಗಿದ್ದರೂ
ನಮ್ಮ ಹಿಂದೂ ಸಂಪ್ರದಾಯದ ದಾರ್ಶನಿಕರು ವಿಶೇಷವಾದ ಬೋಧನೆಯ ಮುಖಾಂತರ ಅನಿರ್ವಚನೀಯವನ್ನು ನಮಗೆ ಬೋಧಿಸಿದ್ದಾರೆ. ಅವರ ಈ ಪ್ರಯತ್ನವು ಯಶಸ್ಸನ್ನು ಕಂಡಿದೆ. ವಾಸ್ತವದ ಸತ್ಯವನ್ನು ಕೆಲವು ವಿಶೇಷ ಶಬ್ದಗಳ ಮುಖಾಂತರ ವಿವರಿಸುವ ಕ್ರಮವನ್ನು ಅವರು ಅಳವಡಿಸಿಕೊಂಡು ಅನಿರ್ವಚನೀಯವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಶಬ್ದಗಳ ನೇರ ಅರ್ಥಗಳು ಎಂದರೆ ವಾಚ್ಯಾರ್ಥಗಳು ನಮಗೆ ವಾಸ್ತವದ ದರ್ಶನವನ್ನು ಮಾಡಿಸಲಾರವು. ಆದರೆ ಆ ಶಬ್ದಗಳ ಲಕ್ಷ್ಯ ಅರ್ಥವು ಸಾಧಕರನ್ನು ತಮ್ಮ ವಿಚಾರ ಭೂಮಿಗೆ ಕರೆದೊಯ್ಯಲು ಸಹಕಾರಿಯಾಗಿವೆ. ಇಂತಹ ಶಬ್ದಗಳಲ್ಲಿ ವಾಸ್ತವದ ದರ್ಶನವು ವಿಚಾರವಂತ ಸಾಧಕನಿಗೆ ತುಂಬಾ ಸಹಾಯವನ್ನು ಮಾಡುತ್ತದೆ. ತತ್ ತ್ವಂ ಅಸಿ ಇದರ ಚಿಂತನೆಯು ಹಿಂದಿನ 11 ಶ್ಲೋಕಗಳಲ್ಲಿ ವಿವರವಾಗಿ ಚಿಂತಿಸಲಾಗಿದೆ. ಆತ್ಮನು ಸಾಕ್ಷಿ ರೂಪನು, ಆತನು ಚೈತನ್ಯ ಸ್ವರೂಪನಾಗಿ ಸರ್ವಕ್ಕೂ ದೃಷ್ಟಾರೂಪದಿಂದ ಇರುವವನು. ಆತನಿಗೂ ದೃಶ್ಯಕ್ಕೂ ಯಾವುದೇ ಸಂಬಂಧವಿಲ್ಲ. ಈ ಸಾಕ್ಷಿಯು ವಿಭುವೂ ಸಹ ಆಗಿರುವನು. ಆಭಾಸದಲ್ಲಿ ಹೇಗೆ ಹಗ್ಗವು ಸಂಪೂರ್ಣವಾಗಿ ಹಾವಾಗಿ ಕಾಣುತ್ತದೋ ಅದೇ ರೀತಿ ಜಗತ್ತಿನ ನಾನಾತ್ವವು ಶುದ್ಧ ಚೈತನ್ಯನ ಮೇಲೆ ಸಂಪೂರ್ಣವಾಗಿ ವ್ಯಾಪಿಸಿದೆ. ಆತ್ಮನು ಸರ್ವ ಜೀವಗಳಲ್ಲಿ ಅಂತರ್ಯಾಮಿಯಾಗಿ ಗೋಚರವಾಗುತ್ತಿರುವನೆಂದು ಇಲ್ಲಿ ಹೇಳಲಾಯಿತು. ಆತನು ಪೂರ್ಣನು. ಆತ್ಮನಿಗೆ ಹೆಚ್ಚಿನದ್ದನ್ನು ಕೂಡಿಸಲು ಸಾಧ್ಯವಿಲ್ಲ. ಆತನಿಂದ ಏನನ್ನೂ ಕಳೆಯಲೂ ಸಾಧ್ಯವಿಲ್ಲ. ಆತನು ಸದಾ ಪೂರ್ಣನು. ಕಂಬದಲ್ಲಿ ದೆವ್ವವನ್ನು ಕಂಡಾಗ ಕಂಬಕ್ಕೆ ನಾವೇನೋ ಹೆಚ್ಚಿನದ್ದನ್ನು ಸೇರಿಸುವುದಿಲ್ಲ. ಅದೇ ರೀತಿ ಸತ್ಯದ ಅರಿವಾದಾಗ ಕಂಬದಿಂದ ನಾವು ಏನನ್ನು ತೆಗೆಯುವುದೂ ಇಲ್ಲ. ಶುದ್ಧ ಚೈತನ್ಯ ರೂಪಿ ಆತ್ಮನೇ ಎಲ್ಲ ರೀತಿಯ ಆಭಾಸಕ್ಕೆ ಆಧಾರನಾಗಿರುವನು. ಈ ಆತ್ಮವು ಒಂದೇ ಆಗಿದ್ದು ಎರಡಿಲ್ಲದ್ದಾಗಿದೆ. ಆದ್ದರಿಂದ ಆತನು ಮುಕ್ತನು. ಚಿತ್ ಸ್ವರೂಪವಾದ್ದರಿಂದ ಆತನು ಅಕ್ರಿಯನು. ಪ್ರಪಂಚದಲ್ಲಿ ಎಲ್ಲ ಕ್ರಿಯೆಗಳು ಚೈತನ್ಯನ ಸಾನ್ನಿಧ್ಯದಲ್ಲಿ ನಡೆಯುತ್ತಿದ್ದರೂ ಆತ್ಮನು ಅಕ್ರಿಯನು. ಯಾವುದೇ ಸಂಚಾರವಾಗಲಿ ಅದು ನಡೆಯುವುದು ಆಕಾಶದಲ್ಲಿ. ಆದರೆ ಆಕಾಶವು ಎಂದಿಗೂ ಸಂಚರಿಸುವುದಿಲ್ಲ. ಅದು ಸರ್ವವ್ಯಾಪಕವಾಗಿರುವುದರಿಂದ ಆಕಾಶವು ಸರ್ವಕ್ಕೂ ಅವಕಾಶವನ್ನು ಮಾಡಿಕೊಡುತ್ತದೆ. ಅದು ಯಾವ ವಸ್ತುವಿನೊಡನೆಯೂ ಸಂಪರ್ಕವನ್ನು ಹೊಂದಿರುವುದಿಲ್ಲ. ಅದೇ ರೀತಿ ಶುದ್ಧ ಚೈತನ್ಯನು ಆಕಾಶದಂತೆ ಅಸಂಗನಾಗಿದ್ದಾನೆ. ಆತನು ಪೂರ್ಣನಾಗಿರುವುದರಿಂದ ಆತನಲ್ಲಿ ಯಾವುದೇ ಕಾಮನೆಗಳಿಲ್ಲ. ಆದ್ದರಿಂದ ಆತನು ನಿಸ್ಪೃಹನು. ಕಾಮನೆಗಳು ವಾಸನೆಗಳ ಅಭಿವ್ಯಕ್ತ ರೂಪವಾಗಿವೆ. ಆತ್ಮನು ಚೈತನ್ಯ ರೂಪಿಯಾಗಿರುವುದರಿಂದ ಎಲ್ಲ ವಾಸನೆಗಳನ್ನು ಸಹ ಪ್ರಕಾಶಿಸುತ್ತಾನೆ. ತನ್ನ ಪೂರ್ಣತ್ವದಿಂದಾಗಿ ಆತನಿಗೆ ಅನ್ಯತ್ವವನ್ನು ಕಾಮಿಸುವ ಪ್ರಮೇಯವೇ ಬರುವುದಿಲ್ಲ. ಆತನಲ್ಲಿ ವೃತ್ತಿಗಳ ಕಿರಿಕಿರಿಗಿಲ್ಲ. ಆತನ ದೇಹದ ಯಾವುದೇ ಕ್ರಿಯೆಯೂ ಸಹ ಇಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಆತನನ್ನು ಶಾಂತನೆಂದು ಶಾಸ್ತ್ರಗಳು ಕರೆಯುತ್ತಾ ಬಂದಿವೆ. ಮನಸ್ಸು ಮೇಲೆ ವಿವರಿಸಿರುವ ಶುದ್ಧ ಚೈತನ್ಯನ 10 ಲಕ್ಷ್ಯಾರ್ಥಗಳನ್ನು ಆಲೋಚಿಸಿದರೆ ಆತ್ಮದ ಸ್ವಾನುಭವವನ್ನು ಹೊಂದುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ಲಕ್ಷಣಗಳು ಸಾಧಕನಿಗೆ ತನ್ನ ನಿಜಸ್ವರೂಪವನ್ನು ಅರಿಯಲು ದಾರಿದೀಪವಾಗಿವೆ. ಶುದ್ಧ ಚೈತನ್ಯವು ಕೇವಲ ಆಭಾಸದಿಂದಾಗಿ ಅಹಂಕಾರಿಯಾಗಿ ದುಃಖಿಸುವಂತೆ ಈ ಜಗತ್ತಿನಲ್ಲಿ ಕಂಡುಬರುತ್ತದೆ. ಗ್ರಹಿಸುವವನು, ಸಂವೇದಿಸುವವನು ಹಾಗೂ ಆಲೋಚಿಸುವವನು ಎಂಬ ರೀತಿಯಲ್ಲಿ ವ್ಯಕ್ತಿಯಲ್ಲಿರುವ ಅಹಂಕಾರವು ಜಗತ್ತಿನ ಮೋಡಿಯಿಂದ ಒಳಗೆ ಹಾಗೂ ಹೊರಗೆ ಬಂಧಿಸಲ್ಪಡುತ್ತದೆ. ಈ ಕಾರಣದಿಂದ ಕರ್ಮದ ಚಕ್ರದಲ್ಲಿ ಸಿಲುಕಿ ತನ್ನ ಎಲ್ಲ ವಾಸನೆಗಳನ್ನು ಪೂರ್ತಿಗೊಳಿಸಲು ದೇಹಾಭಿಮಾನವನ್ನು ಹೊಂದಿ ಎಲ್ಲ ದಿಕ್ಕುಗಳಲ್ಲಿ ಸಂಚರಿಸಿ ಸುಖ ದುಃಖಗಳೆಂಬ ಕೊನೆಯಿಲ್ಲದ ಚಕ್ರದಲ್ಲಿ ಸಿಲುಕಿ ನರಳುತ್ತಾನೆ. ಈ ರೀತಿಯ ಅವನ ಒಳಗೊಳ್ಳುವಿಕೆಯೇ ಸಂಸಾರ. ವಾಸ್ತವದಲ್ಲಿ ಶುದ್ಧ ಚೈತನ್ಯನು ಅಹಂಕಾರವಾಗುವುದಿಲ್ಲ. ಹಗ್ಗವು ಎಂದೂ ಸಹ ಹಾವಾಗಲಿಲ್ಲ. ಕಂಬವು ಎಂದೂ ಸಹ ದೆವ್ವವಾಗಿ ಬದಲಾಗಲಿಲ್ಲ. ಅದು ಕೇವಲ ಆಭಾಸ ಮಾತ್ರ. ಅದು ಕೇವಲ ತೋರಿಕೆ ಮಾತ್ರ. ಅನಂತವಾದ ಚೈತನ್ಯವೋ ಅಹಂಕಾರಿಯಾದಂತೆ ತೋರುತ್ತಿದೆ ಅಷ್ಟೇ. ದಿನನಿತ್ಯದ ವ್ಯವಹಾರದಲ್ಲಿ ನೀರಿನಲ್ಲಿ ತೇಲುತ್ತಿರುವ ವಸ್ತುವಿನಂತೆ ಚೈತನ್ಯನು ಸರ್ವದಲ್ಲೂ ಅಂಟದೇ ಇದ್ದಾನೆ. ಕೂಟಸ್ಥಂ ಬೋಧಮಧ್ವಂ
ಅದ್ವೈತಮಾತ್ಮಾನಂ ಪರಿಭಾವಯ ಆಭಾಸೋಹಂ ಭ್ರಮಂ ಮುಕ್ತ್ವಾ ಭಾವಂ ಬಾಹ್ಯಮಥಾಂತರಂ. ಹೊರಗಿನ ಹಾಗೂ ಒಳಗಿನ ಎಲ್ಲ ರೀತಿಯ ಭಾವನೆಗಳ ಏರಿಳಿತಗಳನ್ನು ಹಾಗೂ ಆಭಾಸಗಳನ್ನು ತೊರೆದು ನಾನು ಪ್ರತಿಬಿಂಬಿತ ಚೈತನ್ಯವೆಂದು, ಆತ್ಮನನ್ನು ಕೂಟಸ್ಥನೆಂದು, ಬೋಧರೂಪವೆಂದು ಹಾಗೂ ಅದ್ವೈತನೆಂದು ಧ್ಯಾನಿಸು. ಆತ್ಮನ ಸ್ವರೂಪವನ್ನು ಹಿಂದಿನ ಶ್ಲೋಕಗಳಲ್ಲಿ 10 ಲಕ್ಷಣಗಳಿಂದ ವಿವರಿಸಿ, ಈಗ ಅಷ್ಟಾವಕ್ರನು ಸಾಧಕನು ತನ್ನ ಚಿಂತನೆಯಲ್ಲಿ ಶಾಂತ ಮನಸ್ಸುಳ್ಳವನಾಗಿ ಅಹಂಕಾರದ ಮಿತಿಯನ್ನು ತೊರೆದು ಆತ್ಮನನ್ನು ಕೂಟಸ್ಥನೋ, ಬೋಧರೂಪಿಯು ಹಾಗೂ ಅದ್ವೈತನೆಂದು ಚಿತ್ರಿಸಬೇಕೆಂದು ಹೇಳಿದ್ದಾನೆ. ಇಡೀ ಅಷ್ಟಾವಕ್ರ ಗೀತೆಯ ಈ ಶ್ಲೋಕದಲ್ಲಿ ಮಾತ್ರ ಆಚಾರ್ಯನು ಧ್ಯಾನವನ್ನು ಶಿಷ್ಯನಿಗೆ ಬೋಧಿಸಿದ್ದಾನೆ. ಮುಂದೆ ಗುರುವು ಈ ಧ್ಯಾನವನ್ನು ಸಹ ದಾಟುವಂತೆ ಹೇಳುತ್ತಾನೆ. ಧ್ಯಾನವೆಂಬುದೂ ಸಹ ವ್ಯಕ್ತಿ ತನ್ನನ್ನು ತಾನು ಅಪರಿಪೂರ್ಣವೆಂದು ಅರಿತಾಗ ಮಾತ್ರ ಸಾಧ್ಯವಾಗುತ್ತದೆ. ಇದು ಮಹಾಪಾತಕವಾದ ಪಾಪ. ಏಕೆಂದರೆ ಶುದ್ಧ ಚೈತನ್ಯನು ಎಂದಿಗೂ ಸಹ ಅಪರಿಪೂರ್ಣನಾಗಲಿಲ್ಲ ಎಂಬುದು ಅಷ್ಟಾವಕ್ರನ ನಿಲುವು. ಆತ್ಮನ ಲಕ್ಷಣಗಳನ್ನು ಯಾಂತ್ರಿಕವಾಗಿ ಜಪಿಸುವುದು ಧ್ಯಾನವಾಗಲಾರದು. ಬುದ್ಧಿಯ ಚಿಂತನೆಯಲ್ಲಿ ಮುಳುಗಿದ ಸಾಧಕನು ಲಕ್ಷ್ಯಾರ್ಥಗಳ ವಾಸ್ತವತೆಯನ್ನು ಅರಿತು ಆ ಶಬ್ದಗಳನ್ನು ಮೀರಿ ಯಾವುದೇ ಸಂಶಯಗಳಿಲ್ಲದೆ ತನ್ನ ಸ್ವರೂಪದಲ್ಲಿ ನಿಲ್ಲಬೇಕು. ಬುದ್ಧಿಯು ಆ ಸ್ಥಿತಿಯನ್ನು ತಲುಪಿದ ಮೇಲೆ ಸಾಧಕನು ತನ್ನ ಮನಸ್ಸನ್ನು ಆ ಅವಸ್ಥೆಯಲ್ಲಿ ಎಚ್ಚರದಿಂದ ಜಾಗರೂಕನಾಗಿ ತನ್ನ ನಿಜರೂಪದ ಅರಿವನ್ನು ಗ್ರಹಿಸಬೇಕು. ಈ ಗ್ರಹಿಸುವಿಕೆಯನ್ನು ಅಷ್ಟಾವಕ್ರ ಪರಿಭಾವಯ ಎಂದು ಕರೆದಿದ್ದಾನೆ. ತನ್ನ ಒಳಗೂ ಹಾಗೂ ಹೊರಗೂ ಯಾವ ಭೇದವನ್ನೂ ಕಾಣದೆ ಧ್ಯಾನಸ್ಥನಾಗಿ ಸಮಾನತೆಯನ್ನು ಸಾಧಕ ಕಂಡುಕೊಳ್ಳಬೇಕು. ಇಲ್ಲಿ ಉಪಯೋಗಿಸಿರುವ ಕೂಟಸ್ಥ ಎಂಬ ಶಬ್ದವು ಹಲವಾರು ಅರ್ಥಗಳನ್ನು ನಮಗೆ ನೀಡುತ್ತದೆ. ಸಂಸ್ಕೃತದಲ್ಲಿ ಕೂಟ ಎಂಬ ಶಬ್ದಕ್ಕೆ 3 ಅರ್ಥಗಳಿವೆ. ಒಂದು ಬೆಟ್ಟದ ತುದಿ, ಇನ್ನೊಂದು ರಹಸ್ಯ, ಮೂರನೆಯದು ಅಡಿಗಲ್ಲು. ಈ 3 ಅರ್ಥಗಳು ಇಲ್ಲಿ ಅನ್ವಯಿಸುತ್ತವೆ. ಅಂದರೆ ಬ್ರಹ್ಮ ಎಂದರೆ ಚೈತನ್ಯನು ಎಂಬುದು ಒಂದು ಮೊದಲ ಅರ್ಥವಾದರೆ, ಎತ್ತರದ ವಾಸ್ತವ ತತ್ವ ಅಂದರೆ ಬ್ರಹ್ಮ ಅಂದರೆ ಚೈತನ್ಯನು ಎತ್ತರದ ಪರ್ವತದಂತೆ, ಬೆಟ್ಟದ ತುದಿಯಂತೆ ಎತ್ತರದ ವಾಸ್ತವ ತತ್ವ. ಇನ್ನು ಎರಡನೆಯದು ರಹಸ್ಯ ಎಂಬಂತೆ ಇದು ಮಾಯೆಯ, ಚೈತನ್ಯನು ಮಾಯೆಯ ಹಿಂದಿರುವ ರಹಸ್ಯ. ಹಾಗೂ ಮೂರನೆಯದಾಗಿ ಅಡಿಗಲ್ಲು ಎಂಬ ಅರ್ಥದಲ್ಲಿ ಜಗತ್ತಿನ ಎಲ್ಲ ಬದಲಾವಣೆಗಳ ನಡುವೆ ಬದಲಾವಣೆ ರಹಿತವಾಗಿರುವಂತಹ ಅಡಿಗಲ್ಲು. ಆತ್ಮನು ವಿಶ್ವದ ಎಲ್ಲಕ್ಕೂ ಆಧಾರಭೂತನಾಗಿದ್ದಾನೆ. ವೇದಾಂತದಲ್ಲಿ ಆ ಆತ್ಮನನ್ನೇ ಬ್ರಹ್ಮನೆಂದು ಕರೆಯಲಾಗಿದೆ. ಅವನೇ ವ್ಯಕ್ತಿಯ ಮನಸ್ಸು ಹಾಗೂ ಬುದ್ಧಿಯ ಮುಖಾಂತರ ಅಭಿವ್ಯಕ್ತನಾಗುತ್ತಿದ್ದಾನೆ. ಆ ಸ್ಥಿತಿಯನ್ನು ನಾವು ಆಭಾಸವೆಂದು ಕರೆಯುತ್ತೇವೆ. ಅವನೇ ಜೀವನಾಗಿದ್ದಾನೆ, ಅವನೇ ಅಹಂಕಾರವೂ ಆಗಿದ್ದಾನೆ. ದೇಹಾಭಿಮಾನ ಪಾಶೇನ ಚಿರಂ ಬದ್ಧೋ ಪುತ್ರಕ ಬೋಧೋಹಂ ಜ್ಞಾನ ಖಡ್ಗೇನ ತಂ ನಿಕೃತ್ಯ ಸುಖೀ ಭವ. ಹೇ ಮಗನೇ, ನೀನು ದೇಹಾಭಿಮಾನವೆಂಬ ಹಗ್ಗದಿಂದ ಬಂಧಿಸಲ್ಪಟ್ಟಿರುವೆ. ಜ್ಞಾನ ಖಡ್ಗದಿಂದ ಅದನ್ನು ಸಂಹರಿಸಿ ನೀನು ಬೋಧರೂಪ ಎಂದು ಅರಿತು ಸುಖಿಯಾಗಿರು. ಇತ್ತೀಚೆಗಷ್ಟೇ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಜಾರ್ಜ್ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡ. ಆತನಿಗೆ ಜನಾರ್ದನ ಎಂಬ ಹೊಸ ಹೆಸರನ್ನು ನೀಡಲಾಯಿತು. ಅದೇ ದಿನ ಮಧ್ಯಾಹ್ನ ಆತನ ಒಬ್ಬ ಸ್ನೇಹಿತ ಜನಾರ್ದನ ಎಂದು ರಸ್ತೆಯಲ್ಲಿ ಕರೆದಾಗ ಆತ ತನ್ನನ್ನು ಕರೆಯುತ್ತಿಲ್ಲ ಎಂದುಕೊಂಡು ಮುಂದೆ ಸಾಗಿದ. ಮತ್ತೊಬ್ಬ ಅವನ ಬಳಿ ಓಡಿ ಬಂದು ಬೆನ್ನನ್ನು ತಟ್ಟಿ, ನೀನು ಜನಾರ್ದನನಲ್ಲವೇ ಎನ್ನಲು, ಇಲ್ಲ, ನೀವು ತಪ್ಪು ತಿಳಿದಿರುವಿರಿ ಎಂದು ಹೇಳಿ ಮುನ್ನಡೆದ. ಜಾರ್ಜ್ ಎಂಬ ಹೆಸರಿನಿಂದ ಹಲವಾರು ವರ್ಷ ಬಾಳಿದವನಿಗೆ ಅನೇಕ ಧಾರ್ಮಿಕ ಕ್ರಿಯೆಗಳನ್ನು ಹೆಚ್ಚು ಸಮಯವನ್ನು ವಿನಿಯೋಗಿಸಿ ನಾಮ ಬದಲಾಯಿಸಿದರೂ ಆತನಿಗೆ ನಿನ್ನ ಹೆಸರು ಜನಾರ್ದನ ಎಂದು ಹಲವಾರು ಬಾರಿ ಉಪದೇಶಿಸಿದರೂ ತತ್ಕ್ಷಣ ಆತ ಬದಲಾಗಲಾರ. ತಾನು ಜಾರ್ಜ್ ಅಲ್ಲ, ತಾನು ಜನಾರ್ದನ
ಎಂದು ಆತನು ಮನದಟ್ಟು ಮಾಡಿಕೊಳ್ಳಲು ಇನ್ನೂ ಹೆಚ್ಚು ಸಮಯ ಬೇಕು. ಕೋಟ್ಯಂತರ ವರ್ಷಗಳ ಹಿಂದಿನಿಂದ ಮಾನವನು ಜೈವಿಕ ವಿಕಾಸದಿಂದ ಮುಂದುವರಿಯುತ್ತಿದ್ದಾನೆ. ಕಾಡಿನಲ್ಲಿ ವಾಸಿಸುತ್ತಿದ್ದವ ಇಂದು ಸಂಸ್ಕೃತಗೊಂಡು ನಾಡನ್ನು ಕಟ್ಟಿಕೊಂಡಿದ್ದಾನೆ. ಈ ಬದಲಾವಣೆಗೆ ಲಕ್ಷಾಂತರ ವರ್ಷಗಳು ಬೇಕಾಯಿತು. ಹುಟ್ಟಿನಿಂದ ಇಲ್ಲಿಯವರೆಗೆ ನಾನು ದೇಹವೆಂದು ದೃಢವಾಗಿ ನಂಬಿರುವ ಮನುಷ್ಯನಿಗೆ ವೇದಾಂತದ ತತ್ವವನ್ನು ಒಪ್ಪಿಕೊಳ್ಳಲು ಕಷ್ಟವಾಗುತ್ತದೆ. ನಾನು ದೇಹವೆಂಬ ಭಾವನೆ ಬಹಳ ಗಟ್ಟಿಯಾಗಿ ನೆಲೆಯೂರಿರುವಾಗ ಗುರುವಾದ ಅಷ್ಟಾವಕ್ರನು ಶಿಷ್ಯನನ್ನು, ಜನಕ ಮಹಾರಾಜನನ್ನು ಕುರಿತು ಹೇಳುತ್ತಿದ್ದಾನೆ, ಹೇ ಮಗನೇ ಎಂದು ಸಂಬೋಧಿಸುತ್ತಿರುವುದು ಕೇವಲ ವಾತ್ಸಲ್ಯದಿಂದ ಹಾಗೂ ಪ್ರೀತಿಯಿಂದ ಮಾತ್ರವಾಗಿದೆ. ಆತ್ಮನ ನಿಜ ಸ್ವರೂಪವನ್ನು ವಿವರಿಸಿ ಅದನ್ನು ಅರಿಯುವ ಮಾರ್ಗವನ್ನು ಸಾಧಕನಿಗೆ ಹೇಳಿದ ನಂತರ ಗುರುವಿಗೆ ಬೇರೆ ಏನೂ ಕೆಲಸವೇ ಇಲ್ಲ. ಭ್ರಮೆಯು ಸಾಧಕನ ಮನಸ್ಸಿನಲ್ಲಿ ಇರುವುದರಿಂದ ಯಾರೂ ಸಹ ಆತನಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಆತ ಸ್ವಪ್ರಯತ್ನದಿಂದ ತಾನೇ ಜಾಗೃತನಾಗಬೇಕು, ತನ್ನ ನಿಜ ಸ್ವರೂಪವನ್ನು ಅರಿಯಬೇಕು. ಆದ್ದರಿಂದ ಗುರುವು ಆಸಕ್ತಿಯನ್ನು ವಹಿಸಿ ದೇಹಾಭಿಮಾನವೆಂಬ ಪಾಶವನ್ನು ಕತ್ತರಿಸು ಎಂದಿದ್ದಾನೆ. ಅಜ್ಞಾನದ ಕಾರಣದಿಂದಾಗಿ ಈಗಿನ ಪರಿಸ್ಥಿತಿಯನ್ನು ನಿಜವೆಂದು ನಂಬಿರುವ ಸಾಧಕನಿಗೆ ಇಂತಹ ಉಪದೇಶ ಅತ್ಯವಶ್ಯಕವಾಗಿದೆ. ಜ್ಞಾನವೆಂಬ ಖಡ್ಗ ಒಂದೇ ಈ ಅಜ್ಞಾನವನ್ನು ನಾಶ ಮಾಡಲು ಯೋಗ್ಯವಾಗಿರುವುದು. ನಾನು ಬೋಧರೂಪಿ ಶುದ್ಧ ಚೈತನ್ಯವೆಂಬ ಜ್ಞಾನವು ನಾನು ದೇಹವೆಂಬ ಅಜ್ಞಾನವನ್ನು ಅದು ಕತ್ತರಿಸುತ್ತದೆ. ಹೀಗೆ ನಾವು ದೇಹ ಮತ್ತು ಮನಸ್ಸು ಎಂಬ ಭ್ರಮೆಯಿಂದ ಹೊರಗೆ ಬಂದು ಮುಕ್ತರಾಗಬೇಕು. ವಾಸ್ತವವಲ್ಲದ ಆಭಾಸ ರೂಪವಾದ ದುಃಖಗಳನ್ನು ತೊರೆದು ಆನಂದವಾಗಿರು ಎಂಬುದು ಗುರುವಿನ ಉಪದೇಶ. ಅರ್ಥಗರ್ಭಿತವಾದ ವಿಚಾರವು ಒದಗಿಸಿದೊಡನೆಯೇ ಅಜ್ಞಾನವು ತತ್ಕ್ಷಣವೇ ದೂರವಾಗುತ್ತದೆ. ನಾನು ಶುದ್ಧ ಚೈತನ್ಯ ಎಂದು ಅರಿತು ಸುಖವಾಗಿರು ಎಂದು ಅಷ್ಟಾವಕ್ರರು ಜನಕನಿಗೆ ಹೇಳುತ್ತಿರುವರು. ನಿಸ್ಸಂಗೋ ನಿಷ್ಕ್ರಿಯೋಸಿ ತ್ವಂ ಸ್ವಪ್ರಕಾಶೋ ನಿರಂಜನಃ ಅಯಮೇವ ಹಿ ತೇ ಬಂಧಃ ಸಮಾಧಿಮನುತಿಷ್ಠಸಿ. ನೀನು ನಿಸ್ಸಂಗನು, ನಿಷ್ಕ್ರಿಯನು, ಸ್ವಪ್ರಕಾಶನು, ನಿರಂಜನನೂ ಆಗಿರುವೆ. ಹೀಗಿದ್ದು ನೀನು ಧ್ಯಾನವನ್ನು ಅಭ್ಯಾಸ ಮಾಡುತ್ತಿರುವೆ. ಇದೇ ನಿನಗಿರುವ ಬಂಧನ. ಶುದ್ಧ ಚೈತನ್ಯನಾಗಿ ನಿನಗೆ ದೇಹ, ಮನಸ್ಸು ಹಾಗೂ ಇನ್ನಿತರ ಕರಣಗಳೊಡನೆ ಯಾವುದೇ ಸಂಘವಿಲ್ಲ. ನೀನು ಅಸಂಗನಾಗಿರುವೆ. ಅವುಗಳ ಸಹವಾಸದಿಂದ ಮನಸ್ಸಿನಲ್ಲಿ ವೃತ್ತಿಗಳು ಆವಿರ್ಭವಿಸಿದರೂ ಅವುಗಳಿಗೂ ನಿನಗೂ ಯಾವುದೇ ಸಂಬಂಧವಿಲ್ಲ. ಕಂಬಕ್ಕೆ ದೆವ್ವದ ಯಾವ ಭಾಗವೂ ಸಹ ಅಂಟಿಕೊಂಡಿಲ್ಲ. ಯಾವುದು ಅಲ್ಪವೋ ಸೀಮಿತವಾಗಿರುವುದೋ ಅದು ಮಾತ್ರ ಕರ್ಮದಲ್ಲಿ ತೊಡಗುತ್ತದೆ. ಶುದ್ಧ ಚೈತನ್ಯನು ಸರ್ವವ್ಯಾಪಿ, ಆತನು ಅಸೀಮ. ಆದ್ದರಿಂದ ಆತನು ನಿಷ್ಕ್ರಿಯನು, ಸರ್ವವ್ಯಾಪಕನು. ಆತನು ಏನು ತಾನೇ ಮಾಡಲು ಸಾಧ್ಯ? ಸರ್ವವ್ಯಾಪಕನಾದವನು ಏನು ತಾನೇ ಮಾಡಲು ಸಾಧ್ಯ? ಬೇರೆಡೆ ಹೋಗಲು ಆತನಿಗೆ ಅವಕಾಶವೇ ಇಲ್ಲ. ಎಲ್ಲವೂ ತಾನೇ ಆಗಿರುವುದರಿಂದಲೇ ಆತ ಸರ್ವವ್ಯಾಪಿ. ಆತನು ಪೂರ್ಣನಾಗಿರುವುದರಿಂದ ಬೇರೊಂದರ ಅಪೇಕ್ಷೆ ಆತನಿಗೆ ಎಲ್ಲಿಂದ ಬರಬೇಕು? ಕಾಮನೆಗಳೇ ಇಲ್ಲದಿರುವಾಗ ಕರ್ಮ ಹೇಗೆ ಸಾಧ್ಯ? ಶುದ್ಧ ಚೈತನ್ಯನು ಸ್ವಪ್ರಕಾಶನು. ಅವನು ಎಂದೂ ಸಹ ಮಲಿನಗೊಳ್ಳುವುದಿಲ್ಲ, ಏಕೆಂದರೆ ಆತನಲ್ಲಿ ಯಾವ ಕಳಂಕವೂ ಇಲ್ಲ. ಆದ್ದರಿಂದ ಆತ ನಿರಂಜನ, ಆತನು ವಾಸನಾತೀತ. ಅವುಗಳನ್ನು ಬೆಳಗುವವನು, ಸದಾ ಆತ್ಮಸ್ವರೂಪದಲ್ಲಿ ಇರುವವನಿಗೆ ಮಲಿನತೆ ಅಂಟಲು ತಾನೇ ಹೇಗೆ ಸಾಧ್ಯ? ನಮ್ಮಲ್ಲಿರುವ ಶುದ್ಧ ಚೈತನ್ಯವೇ ದೇಹ, ಮನಸ್ಸು ಹಾಗೂ ಇತರ ಕರಣಗಳನ್ನು ಬೆಳಗುವಂಥದ್ದಾಗಿದೆ. ಆತ್ಮನು ನಿತ್ಯ ಮುಕ್ತನು. ಆದ್ದರಿಂದ ಆತನಿಗೆ ಧ್ಯಾನದ ಅವಶ್ಯಕತೆ ಇಲ್ಲ. ಎಲ್ಲಿಯವರೆಗೆ ನಾವು ಧ್ಯಾನದ ಅಭ್ಯಾಸವನ್ನು ಮಾಡುತ್ತಿರುತ್ತೇವೆಯೋ ಅಲ್ಲಿಯವರೆಗೆ ನಮ್ಮಲ್ಲಿ ಕಿಂಚಿತ್ತಾದರೂ ಅಹಂಕಾರವಿರುತ್ತದೆ. ಆ ಅಹಂಕಾರವೇ ನಮ್ಮಲ್ಲಿ ಅನ್ಯತ್ವವನ್ನು ಕಲ್ಪಿಸಿ ಧ್ಯಾನದಲ್ಲಿ ತೊಡಗುತ್ತದೆ. ನಿದ್ದೆಗೆ ಜಾರಲು ಪ್ರಯತ್ನಿಸುತ್ತಿರುವವನಿಗೆ ಅಷ್ಟು ಬೇಗ ನಿದ್ದೆ ಹತ್ತದು. ಎಲ್ಲಿಯವರೆಗೆ ಆತ ಪ್ರಯತ್ನಿಸುವನೋ ಅಲ್ಲಿಯವರೆಗೆ ಆತ ಎಚ್ಚರವಾಗಿರಲೇಬೇಕು. ನಿದ್ದೆಗೆ ಜಾರಿದಾಗ ಪ್ರಯತ್ನಿಸುವವನು ಇಲ್ಲವಾಗುತ್ತಾನೆ. ಕೇವಲ ಜಾಗೃತವಾಗಿರುವವನು ಮಾತ್ರ ಪ್ರಯತ್ನವನ್ನು ಮಾಡುತ್ತಿರುತ್ತಾನೆ. ಅದೇ ರೀತಿಯಲ್ಲಿ ವ್ಯಕ್ತಿ ಎಲ್ಲಿಯವರೆಗೆ ಧ್ಯಾನದ ಅಭ್ಯಾಸವನ್ನು ಮಾಡುತ್ತಿರುವನೋ ಅಲ್ಲಿಯವರೆಗೆ
ಆತನಿಗೆ ತನ್ನ ಸ್ವರೂಪದ ಜ್ಞಾನ ಉಂಟಾಗದು. ಅಹಂಕಾರಿಗೆ ಆತ್ಮಸ್ವರೂಪದ ಅರಿವಾಗಲು ಸಾಧ್ಯವಿಲ್ಲ. ಕೇವಲ ಅಷ್ಟಾವಕ್ರನಂತಹ ಜೀವನ್ಮುಕ್ತರಿಗೆ ಮಾತ್ರ ಇಷ್ಟು ದೃಢವಾಗಿ ಧೈರ್ಯದಿಂದ ಹೇಳಲು ಸಾಧ್ಯ. ಧ್ಯಾನವನ್ನು ಮಾಡುವವ ಧ್ಯಾನಿಸುತ್ತಿರುವ ಆತ್ಮನಿಗಿಂತ ಬೇರೆಯಲ್ಲ. ಎಲ್ಲಿಯವರೆಗೆ ನಿತ್ಯ ಶುದ್ಧ ಮುಕ್ತನಾದ ಶುದ್ಧ ಚೈತನ್ಯನೋ ತಾನೆಂದು ಸಾಧಕನಿಗೆ ಅನುಭವವಾಗುವುದಿಲ್ಲವೋ ಅಲ್ಲಿಯವರೆಗೆ ಆತ ಧ್ಯಾನದ ಅಭ್ಯಾಸವನ್ನು ಮಾಡುತ್ತಿರುತ್ತಾನೆ. ಈ ಧ್ಯಾನವೇ ಅವನಿಗೆ ಬಂಧನ ಎಂದು ತಿಳಿಯುವವರೆಗೆ ಆತನು ಮುಕ್ತನಾಗಲಾರ. ಅಪೂರ್ಣನು ಮಾತ್ರ ಪೂರ್ಣತೆಯತ್ತ ಸಾಗಲು ಯತ್ನಿಸುತ್ತಾನೆ. ಬಂಧಿಸಲ್ಪಟ್ಟಿರುವವನು ಮಾತ್ರ ಬಿಡುಗಡೆಗೆ ಪ್ರಯತ್ನಿಸುತ್ತಾನೆ. ಧ್ಯಾನದಲ್ಲಿ ನಿರತನಾದ ಸಾಧಕನಿಗೆ ಈ ಮಂತ್ರ ಬಹಳ ಉತ್ತಮವಾದ ರಹಸ್ಯವನ್ನು ತಿಳಿಸಿಕೊಟ್ಟಿದೆ. ಮನಸ್ಸಿನಲ್ಲಿ ಅನ್ಯ ವೃತ್ತಿಗಳೆಲ್ಲ ಇಲ್ಲವಾದಾಗ ನಾನು ಧ್ಯಾನ ಮಾಡುತ್ತಿರುವೆ ಎಂಬ ವೃತ್ತಿ ಮಾತ್ರವೇ ಇರುತ್ತದೆ. ಅದೇ ಅಹಂಕಾರ. ಈ ಭಾವವೂ ನಾಶವಾದಾಗ ಆತನಿಗೆ ಸ್ವರೂಪ ಸಿದ್ಧಿಸುತ್ತದೆ. ಎಲ್ಲಿಯವರೆಗೆ ನಾವು ನಿದ್ರಿಸಲು ಪ್ರಯತ್ನಿಸುತ್ತಿರುತ್ತೇವೆಯೋ ಅಲ್ಲಿಯವರೆಗೆ ನಿದ್ದೆಯಿಲ್ಲ. ಅದೇ ರೀತಿ ಧ್ಯಾನಿಸುವವನು ಇರುವವರೆಗೆ ಆತ್ಮಸ್ವರೂಪದ ಅನುಭವ ಅಸಾಧ್ಯ. ಸಾಧಕನು ನಾನು ಧ್ಯಾನಿಸುವವನು ಎಂಬುದನ್ನು ತ್ಯಜಿಸಿದಾಗ, ಅಹಂಕಾರವು ನಾಶವಾದಾಗ ಆತ್ಮಸ್ವರೂಪರೇ ನಾವಾಗುತ್ತೇವೆ. ಸಂಕ್ಷೇಪವಾಗಿ ಹೇಳುವುದಾದರೆ, ಸಾಧಕನು ಕರ್ತೃತ್ವ ಅಭಿಮಾನವನ್ನು ತೊರೆಯದ ತನಕ ಆತನಿಗೆ ಆತ್ಮಸ್ವರೂಪದ ಅನುಭವ ಅಸಾಧ್ಯ. ನಾನು ಧ್ಯಾನಿಸುವವನು ಎಂಬುದೇ ಬಂಧನ. ಇದನ್ನು ಅಷ್ಟಾವಕ್ರನು ಬಹಳ ಸೊಗಸಾಗಿ ನಮಗೆ ತಿಳಿಸಿದ್ದಾನೆ. ಯೋಗ ವಾಸಿಷ್ಠದಲ್ಲೂ ಸಹ ಇದೇ ವಿಚಾರವನ್ನು ತಿಳಿಸುವ ಕೆಲವು ಶ್ಲೋಕಗಳಿವೆ. ಸಾಧೋ ಸಮಾಧಿ ಶಬ್ದೇನ ಪರಾಪ್ರಜ್ಞೋಚ್ಯತೆ ಬುಧೈಹಿ. ಹೇ ಸಾಧುಗಳೇ, ಬುದ್ಧ ಜನರು ಪ್ರಜ್ಞೆಯನ್ನೇ ಅಂದರೆ ಶುದ್ಧ ಚೈತನ್ಯವನ್ನೇ ಸಮಾಧಿ ಎಂಬ ಶಬ್ದದಿಂದ ಕರೆಯುವರು. ಅಸ್ರಮಂಬು ವಹನಾತ್ ಯಥಾ ನದ್ಯಾನರುಧ್ಯತೆ. ನದಿಗಳು ಒಂದು ಕ್ಷಣವೂ ಸಹ ಜಲಪ್ರವಾಹವನ್ನು ನಿಲ್ಲಿಸದೆ ಹರಿಯುತ್ತಿರುತ್ತವೆ. ನಾನು ಬ್ರಹ್ಮಸ್ವರೂಪಿ ಎಂಬ ಎಚ್ಚರಿಕೆಯು ಎಂದೂ ಸಹ ಧ್ಯಾನಸ್ಥನಲ್ಲಿ ನಿಲ್ಲುವುದಿಲ್ಲ. ಹೀಗಿರಲು ಹೇಗೆ ತಾನೇ ಆತ ಧ್ಯಾನಿಸಲು ಸಾಧ್ಯ? ಯಾರ ಕುರಿತು ಆತ ಏತಕ್ಕಾಗಿ ಧ್ಯಾನ ಮಾಡಬೇಕು? ತಥಾತ್ಮ ಜ್ಞಾನಹೀನಾತ್ಮ ಕಾಲೋಗ್ನಸ್ಯ ನ ಲಭ್ಯತೆ. ತನ್ನ ನಿಜಸ್ವರೂಪದಿಂದ ವಿಹೀನವಾದ ಕಾಲವು ತತ್ವಜ್ಞಾನ ನಿಷ್ಠರಿಗೆ ಸಿಗುವುದಿಲ್ಲ. ಸರ್ವಗ ಸರ್ವದೈವಾತ್ಮ ಸರ್ವಮೇವ ಚ ಸರ್ವಥಾ ಅಸಮಾಧಿರ್ಹಿ ಕೋಸೌ ಸಾತ್ಸಮಾಧಿರಪಿ ಸ್ಯಾತ್ ಸಮಾಧಿರಪಿ ಕಸ್ಮೃತಃ. ಆತ್ಮವು ಯಾವಾಗಲೂ ಸಹ ಸರ್ವಗತವಾಗಿ ಸರ್ವವ್ಯಾಪಿ ಎನಿಸಿರುವುದು, ಸರ್ವ ಪ್ರಕಾರಗಳಲ್ಲಿಯೂ ಸರ್ವವೇ ಆಗಿರುವುದು. ಹೀಗಿರುವಾಗ ಸಮಾಧಿ ಎಲ್ಲದುದು ಎಂಬುದು ಯಾವುದು? ಅಥವಾ ಸಮಾಧಿ ಎಂಬುದು ತಾನೇ ಯಾವುದಿರುವುದು? ತ್ವಯಾ ವ್ಯಾಪ್ತಮಿದಂ ವಿಶ್ವಂ ತ್ವಯಿ ಪ್ರೋತಂ ಯಥಾರ್ಥತಃ ಶುದ್ಧ ಬುದ್ಧ ಸ್ವರೂಪಸ್ತ್ವಂ ಮಾಗಮಃ ಕ್ಷುದ್ರಚಿತ್ತತಾಂ. ನೀನು ಈ ಜಗತ್ತನ್ನು ವ್ಯಾಪಿಸಿರುವೆ. ಈ ಜಗತ್ತು ನಿನ್ನಲ್ಲಿ ಹೆಣೆಯಲ್ಪಟ್ಟಿದೆ. ಯಥಾರ್ಥದಲ್ಲಿ ನೀನು ಶುದ್ಧ ಬುದ್ಧ ಸ್ವರೂಪನು. ಕ್ಷುದ್ರ ಮನಸ್ಸನ್ನು ಹೊಂದಬೇಡ. ಉಪಾದಾನ ಕಾರಣವು ವಸ್ತುವನ್ನು ಸಂಪೂರ್ಣವಾಗಿ ವ್ಯಾಪಿಸಬೇಕು. ಮಣ್ಣು ಉಪಾದಾನ ಕಾರಣ, ಅದು ಪೂರ್ಣವಾಗಿ ಮಡಿಕೆಯನ್ನು ವ್ಯಾಪಿಸಿದೆ. ಆತ್ಮನಿಂದ ಅಂದರೆ ಶುದ್ಧ ಚೈತನ್ಯದಿಂದ ಈ ಜಗತ್ತು ವಿಕ್ಷೇಪಿಸಲ್ಪಟ್ಟಿದೆ. ಸ್ವಾಭಾವಿಕವಾಗಿಯೇ ಶುದ್ಧ ಚೈತನ್ಯನು ಉಪಾದಾನ ಕಾರಣನಾದ್ದರಿಂದ ಇಡೀ ಜಗತ್ತನ್ನು ಆತ ವ್ಯಾಪಿಸಿರಬೇಕು. ಮನುಷ್ಯನು ತನ್ನ ಕನಸನ್ನು ವಿಕ್ಷೇಪಿಸಿದಾಗ ಕನಸಿನಲ್ಲಿ ಬರುವ ಸಂಪೂರ್ಣ ವಿಶ್ವವನ್ನು ಆತನೇ ಸೃಷ್ಟಿಸಿರುತ್ತಾನೆ. ಇಡೀ ಕನಸನ್ನು ಆತನೇ ವ್ಯಾಪಿಸಿರುತ್ತಾನೆ. ನೀನು ಶುದ್ಧ ಚೈತನ್ಯ ರೂಪಿಯಾದ ಆತ್ಮನಾಗಿರುವೆ. ನೀನೇ ಇಡೀ ವಿಶ್ವವನ್ನು ವ್ಯಾಪಿಸಿರುವೆ. ಕೇವಲ ಕನಸುಗಾರನ ಮನಸ್ಸು ಮಾತ್ರ ಕನಸಿನ ಪ್ರಪಂಚವನ್ನು ವ್ಯಾಪಿಸುವುದಲ್ಲದೆ ಇಡೀ ಕನಸೂ ಕೂಡ ಮನಸ್ಸಿನಲ್ಲಿ ಹೆಣೆಯಲ್ಪಟ್ಟಿದೆ. ಮಣ್ಣಿನಿಂದ ಮಡಕೆ ಬಂದಿದೆ, ಹಾಗೆಯೇ ಮಡಿಕೆಯ ತುಂಬ ಮಣ್ಣೇ ವ್ಯಾಪಿಸಿದೆ.
ಅದೇ ರೀತಿ ಶುದ್ಧ ಚೈತನ್ಯನೇ ಈ ಜಗತ್ತನ್ನು ಹೆಣೆದು ತನ್ನಲ್ಲಿ ಹೊತ್ತು ತಿರುಗುತ್ತಿದ್ದಾನೆ. ಈ ಜಗತ್ತು ನಮ್ಮಿಂದ ಸೃಷ್ಟಿಯಾಗಿದೆ. ನಾವೇ ಅದನ್ನು ಸಂಪೂರ್ಣವಾಗಿ ನಿರ್ಮಿಸಿದ್ದರೂ ನಾವಿಲ್ಲದೆ ನಮ್ಮ ಜಗತ್ತಿಗೆ ಅಸ್ತಿತ್ವವೇ ಇಲ್ಲ. ನಾವು ಜಗತ್ತಿನ ಆಗುಹೋಗುಗಳಲ್ಲಿ ತಲ್ಲೀನವಾಗಿಲ್ಲ. ಮಾತ್ರವಲ್ಲ, ಜಗತ್ತಿನಿಂದ ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆಯೂ ಉಂಟಾಗುವುದಿಲ್ಲ. ಶುದ್ಧ ಚೈತನ್ಯತ್ವವು ನನ್ನ ವಾಸ್ತವದ ರೂಪವಾದ್ದರಿಂದ ನಾನು ಹೇಗೆ ತಾನೇ ಮಲಿನಗೊಳ್ಳಲಿಕ್ಕೆ ಸಾಧ್ಯ? ಶುದ್ಧ ಚೈತನ್ಯದಲ್ಲಿ ವಿಷಯೀ ಹಾಗೂ ವಿಷಯಗಳು ಓತಪ್ರೋತವಾಗಿ ಹೆಣೆಯಲ್ಪಟ್ಟಿದ್ದು ಪ್ರಪಂಚವೆಂಬ ಬಟ್ಟೆಯ ಮೇಲೆ ಚಿತ್ರಿಸಿದ ಚಿತ್ರಕಲೆಯಂತಿದೆ. ನನ್ನ ನಿಜ ಸ್ವರೂಪದ ಮೇಲೆ ಈ ಜಗತ್ತು ಆರೋಪಿತವಾಗಿರುವುದರಿಂದ ಇಲ್ಲಿ ನಮಗೆ ನಾಮರೂಪಗಳ ಭ್ರಮೆಪೂರಿತ ಜಗತ್ತು ಕಾಣುತ್ತಿದೆ. ಇವುಗಳ ಜೊತೆ ನಾವು ತಾದಾತ್ಮ್ಯವನ್ನು ಹೊಂದಿದರೆ ಶೋಕ ಹಾಗೂ ಬಂಧನಕ್ಕೆ ಒಳಗಾಗಿ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಹೀಗೆ ನಾವು ಅಹಂಕಾರಜನ್ಯವಾದ ನೋವು ನಲಿವಿಗೆ ತುತ್ತಾದರೆ ಅದು ಮೋಸ ಹೋದಂತೆಯೇ ಸರಿ. ಆದ್ದರಿಂದ ಅಷ್ಟಾವಕ್ರನು ನಮ್ಮನ್ನು ಎಚ್ಚರಿಸುತ್ತಾ ಕ್ಷುದ್ರ ಮನಸ್ಸನ್ನು ಹೊಂದಬೇಡ ಎನ್ನುತ್ತಿದ್ದಾನೆ. ಅಹಂಕಾರದೊಡನೆ ನಾವು ಜಗತ್ತಿನಲ್ಲಿ ವರ್ತಿಸುವುದು ಎಂದರೆ ನಿಜ ಸ್ವರೂಪವನ್ನು ಮರೆತಂತೆ ಆಗುತ್ತದೆ. ನನ್ನ ನಿಜಸ್ವರೂಪದ ಅರಿವಿಗಿಂತ ದೊಡ್ಡದು ಮತ್ತೊಂದಿಲ್ಲ. ನಿರಪೇಕ್ಷೋ ನಿರ್ವಿಕಾರೋ ನಿರ್ಭರ ಶೀತಲಾಶಯಃ ಅಗಾಧ ಬುದ್ಧಿರಕ್ಷುಬ್ಧೋ ಭವಚಿನ್ಮಾತ್ರ ವಾಸನಃ. ನೀನು ನಿರಪೇಕ್ಷನು, ನಿರ್ವಿಕಾರನು, ಸಂಪೂರ್ಣವಾದ ಅಗಾಧ ಬುದ್ಧಿಯನ್ನು ಹೊಂದಿರುವವನು ಹಾಗೂ ಅಕ್ಷುಬ್ಧನಾಗಿರುವೆ. ನೀನು ಸದಾ ಆತ್ಮನನ್ನು ಮಾತ್ರ ಬಯಸುವವನಾಗು. ಶುದ್ಧ ಚೈತನ್ಯನಾಗಿ ನೀನು ಏನನ್ನೂ ಆಶ್ರಯಿಸಿಲ್ಲ ಮತ್ತು ಅಪೇಕ್ಷಿಸುತ್ತಿಲ್ಲ. ಆದ್ದರಿಂದ ನೀನು ನಿರಪೇಕ್ಷನು. ನಿನಗೆ ಯಾವುದೇ ರೀತಿಯ ಸೀಮೆ ಇಲ್ಲ. ನೀನು ಎಲ್ಲೆಡೆ ಇರುವೆ. ನೀನು ಸಂಪೂರ್ಣನಾಗಿರುವುದರಿಂದ ನೀನು ನಿರ್ಭರನು. ಅಹಂಕಾರವು ಸದಾ ಏನನ್ನಾದರೂ ಬಯಸುತ್ತಿರುತ್ತದೆ. ನೀನು ತೃಪ್ತನಾಗಿರುವುದರಿಂದ ಪ್ರಶಾಂತತೆಯು ನಿನ್ನಲ್ಲಿ ಸದಾ ನೆಲೆ ನಿಂತಿದೆ. ಶುದ್ಧ ಚೈತನ್ಯನ ಸ್ವರೂಪವನ್ನು ವಿವರಿಸುವಾಗ ನಮ್ಮ ಪೂರ್ವದ ಮಹಾತ್ಮರುಗಳು ಹಲವಾರು ವಿಶೇಷಣಗಳನ್ನು ಕೊಟ್ಟು ಸಾಧಕರು ಆತ್ಮಸ್ವರೂಪವನ್ನು ಅರಿತುಕೊಳ್ಳಲು ಸಹಾಯ ಮಾಡಿದ್ದಾರೆ. ನಮ್ಮ ಉಪನಿಷತ್ತುಗಳು ಸಹ ಇದೇ ಪದ್ಧತಿಯನ್ನು ಅನುಸರಿಸಿವೆ. ಗುಣವಾಚಕ ನಾಮಪದಗಳನ್ನು ಆತ್ಮಸ್ವರೂಪದ ಲಕ್ಷಣವೆಂದು ಹೇಳಿ ಕೊನೆಗೆ ಅವೇ ಆತ್ಮನನ್ನು ಅನುಭವಿಸಲು ಮಾರ್ಗದರ್ಶಕವಾಗುತ್ತವೆ. ಇಲ್ಲಿ ಆತ್ಮನನ್ನು ಅಗಾಧ ಬುದ್ಧಿಕ್ ಅಕ್ಷುಬ್ಧ ಎಂದಿದ್ದಾರೆ. ಇದರರ್ಥ ಶುದ್ಧ ಚೈತನ್ಯವು ಅಗಾಧ ಬುದ್ಧಿಯನ್ನು ಹೊಂದಿದ್ದು ಪ್ರಶಾಂತ ಸ್ವರೂಪದ್ದಾಗಿದೆ ಎಂದಾಗಿದೆ. ಬುದ್ಧಿಯಲ್ಲಿ ಆಲೋಚನೆಗಳು ಹಾಗೂ ದ್ವಂದ್ವಗಳು ಇಲ್ಲವಾದಾಗ ಆತ್ಮನು ಸಾಧಕನಿಗೆ ನೇರವಾಗಿ ಶುದ್ಧ ಚೈತನ್ಯ ರೂಪದಿಂದ ತನ್ನಲ್ಲಿಯೇ ಪ್ರಕಟವಾಗುತ್ತಾನೆ. ನಮ್ಮ ಎಲ್ಲ ಮಹಾತ್ಮರುಗಳ ಉಪದೇಶ ಸದಾಕಾಲಕ್ಕೂ ಒಂದೇ ಆಗಿದೆ. ನೀನು ಏನನ್ನಾದರೂ ಬಯಸುವೆಯಾದರೆ ಕೇವಲ ಶುದ್ಧ ಚೈತನ್ಯವನ್ನು ಮಾತ್ರ ಬಯಸು. ನಮ್ಮ ಬಯಸುವಿಕೆಯು ಹೇಗಿದೆಯೋ ಹಾಗೇ ನಮ್ಮ ಆಲೋಚನೆಗಳು, ನಮ್ಮ ಆಲೋಚನೆಗಳು ಹೇಗೋ ಹಾಗೇ ನಮ್ಮ ಅನುಭವಗಳು. ಪ್ರಾಪಂಚಿಕ ವಸ್ತುಗಳ ಕಾಮನೆ ನಮ್ಮಲ್ಲಿ ವಿಷಯ ಚಾಪಲ್ಯವನ್ನು ಹೆಚ್ಚು ಮಾಡುತ್ತದೆ. ಈ ಕಾರಣದಿಂದಾಗಿ ನಾವುಗಳು ನಾನಾತ್ವದ ಅನುಭವವನ್ನು ಹೊಂದುತ್ತೇವೆ. ಆದ್ದರಿಂದ ಸಾಧಕನು ಎಚ್ಚರಿಕೆಯಿಂದ ಕೇವಲ ಶುದ್ಧ ಚೈತನ್ಯನನ್ನು ಮಾತ್ರ ಬಯಸಬೇಕು. ನಮ್ಮ ಆಲೋಚನೆಗಳು ಸಹ ಸದಾಕಾಲ ಆತ್ಮಸ್ವರೂಪವನ್ನು ಕುರಿತಾದುವೇ ಆಗಿರಬೇಕು. ಹೀಗೆ ನಾವು ಜೀವಿಸಿದರೆ ನಮ್ಮ ಜೀವಿತಾವಧಿಯಲ್ಲೇ ಶುದ್ಧ ಚೈತನ್ಯನ ಅನುಭವವನ್ನು ಇಲ್ಲೇ ಹೊಂದಬಹುದು. ಸಾಕಾರಮನೃತಂ ವಿದ್ಧಿ ನಿರಾಕಾರಂತು ನಿಶ್ಚಲಂ ಏತತ್ತತ್ವೋಪದೇಶೇನ ನ ಪುನರ್ಭವ ಸಂಭವಃ. ಯಾವುದಕ್ಕೆ ಆಕಾರವಿದೆಯೋ ಅದನ್ನು ಸುಳ್ಳು ಅಥವಾ ಮಿಥ್ಯೆ ಎಂದು ತಿಳಿ. ನಿರಾಕಾರವು ಎಂದಿಗೂ ನಿಶ್ಚಲವಾಗಿರುತ್ತದೆ. ಈ ಆಧ್ಯಾತ್ಮದ ಉಪದೇಶದಿಂದ ನೀನು ಪುನರ್ಜನ್ಮವನ್ನು ಹೊಂದುವುದಿಲ್ಲ. ಅರ್ಥಾತ್
ನಿನಗೆ ಮತ್ತೊಂದು ಜನ್ಮ ಸಂಭವಿಸುವುದಿಲ್ಲ. ಹಿಂದಿನ ಶ್ಲೋಕದಲ್ಲಿ ವಿವರಿಸಿದ ಧ್ಯಾನದ ಪದ್ಧತಿಯನ್ನು ಒಬ್ಬ ಅಧ್ಯಾತ್ಮದ ಸಾಧಕ ಪ್ರಯತ್ನಿಸಿದಾಗ ತನ್ನ ಪ್ರತಿಯೊಂದು ಹಂತದಲ್ಲೂ ಆತ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಹಿಂದಿನ ಶ್ಲೋಕದಲ್ಲಿ ಆತ್ಮನ ಸ್ವರೂಪವನ್ನು ವಿವರಿಸುತ್ತಾ ಆತ್ಮನು ಅಗಾಧ ಬುದ್ಧಿಯುಳ್ಳವನು, ಪ್ರಶಾಂತನು ಹಾಗೂ ಕ್ಷೋಭೆಗೆ ಒಳಗಾಗದವನು ಎಂದು ವಿವರಿಸಲಾಗಿದೆ. ಹೀಗಿದ್ದರೂ ಸಾಧಕನು ಧ್ಯಾನಕ್ಕೆ ಕುಳಿತಾಗ ಅನೇಕ ರೀತಿಯ ಆಲೋಚನೆಗಳು ಅವನ ಧ್ಯಾನವನ್ನು ವಿಚಲಿತಗೊಳಿಸುತ್ತವೆ. ಆತನು ಹೇಗೆ ತನ್ನ ಮನಸ್ಸಿನಲ್ಲಿ ಹುಟ್ಟುವ ಆಲೋಚನೆಗಳನ್ನು ನಾಶ ಮಾಡಬೇಕು, ತಾನು ಹಿಂದೆ ನೋಡಿದ ಅನುಭವಿಸಿದ ನೆನಪುಗಳು ಮತ್ತೆ ಮತ್ತೆ ನೆನಪಿಗೆ ಬಂದು ಮನಸ್ಸನ್ನು ವಿಚಲಿತಗೊಳಿಸುತ್ತಿರುವಾಗ ಹೇಗೆ ತಾನೇ ಪ್ರಶಾಂತವಾಗಿರಲು ಸಾಧ್ಯ? ಇಲ್ಲಿ ಗುರುವಾದ ಅಷ್ಟಾವಕ್ರನು ಬಹಳ ಸೂಕ್ಷ್ಮವಾಗಿ ಕೆಲವೊಂದು ಉಪಾಯಗಳನ್ನು ಸಾಧಕನಿಗೆ ತಿಳಿಸಿಕೊಟ್ಟು ಮನಸ್ಸು ಹಾಗೂ ಬುದ್ಧಿಯನ್ನು ನಿಯಂತ್ರಿಸುವ ಬಗೆ ಹೇಳುತ್ತಾನೆ. ಸಾಧಕನಿಗೆ ತಾನು ಏನನ್ನು ಹುಡುಕುತ್ತಿರುವೆ ಎಂಬುದರ ಪೂರ್ಣ ಅರಿವಿರಬೇಕು. ಸಾಧಕನು ಧ್ಯಾನಾವಸ್ಥೆಯಲ್ಲಿ ನಿತ್ಯವಾದುದನ್ನು ಹುಡುಕುತ್ತಿದ್ದಾನೆ. ತನ್ನ ಸ್ವಂತ ಮನಸ್ಸಿನ ಬಲೆಯಲ್ಲಿ ಅಲ್ಲಿರುವುದು ಕೇವಲ ನಾಮರೂಪಗಳಿಂದ ತಾನಾಗಿ ಕಲ್ಪಿಸಿರುವ ಅನಿತ್ಯ ಪದಾರ್ಥಗಳು. ವೇದಾಂತದಲ್ಲಿ ಸತ್ಯವೆಂದರೆ 3 ಕಾಲಗಳಲ್ಲಿ, ಅಂದರೆ ಭೂತ, ವರ್ತಮಾನ ಹಾಗೂ ಭವಿಷ್ಯದಲ್ಲಿ ಯಾವುದು ಬದಲಾಗದೇ ಇರುತ್ತದೋ ಅದು ಸತ್ಯ. ಯಾವುದು ಹಿಂದೆ ಇರದೆ ಈಗ ವರ್ತಮಾನದಲ್ಲಿ ಇರುವಂತೆ ಕಾಣುತ್ತದೋ ಅದು ಮಿಥ್ಯ, ಅಂದರೆ ಸುಳ್ಳು. ಕಂಬವು ಸತ್ಯ, ದೆವ್ವವು ಸುಳ್ಳು. ಎಚ್ಚರ ಸತ್ಯ, ಕನಸು ಸುಳ್ಳು. ಸಮುದ್ರ ಸತ್ಯ, ಅಲೆಗಳು ಸುಳ್ಳು. ಬದಲಾಗುವ ನಾಮರೂಪಗಳನ್ನು ಹೊಂದಿರುವ ನಾನಾತ್ವದ ಜಗತ್ತು ಸುಳ್ಳು. ಆದರೆ ಅದಕ್ಕೆ ಆಧಾರವಾಗಿರುವ ಶುದ್ಧ ಚೈತನ್ಯವು ಸತ್ಯ. ನಮ್ಮ ದೇಹ, ಮನಸ್ಸು ಹಾಗೂ ಬುದ್ಧಿ ಇವುಗಳ ಗ್ರಹಿಸುವಿಕೆ, ಸಂವೇದಿಸುವಿಕೆ ಹಾಗೂ ಆಲೋಚಿಸುವಿಕೆ ಸದಾ ಬದಲಾಗುವುದರಿಂದ ಇವು ಸುಳ್ಳು. ಶುದ್ಧ ಚೈತನ್ಯವು ಇವುಗಳ ಹುಟ್ಟುವಿಕೆ, ಇರುವಿಕೆ ಹಾಗೂ ಅಳಿಯುವಿಕೆಯನ್ನು ಬೆಳಗುವುದರಿಂದ ಅದು ಬದಲಾಗದೆ ಸ್ಥಿರವಾಗಿ ಕಂಡುಬರುವುದರಿಂದ ಅದು ಸತ್ಯ. ಹೀಗೆ ಸಾಧಕನು ಧ್ಯಾನದ ಆಸನದಲ್ಲಿ ಕುಳಿತು ಯಾವುದು ಸತ್ಯ, ಯಾವುದು ಸುಳ್ಳು ಎಂಬುದನ್ನು ಮನದಟ್ಟು ಮಾಡಿಕೊಂಡಾಗ ಬಹಳ ಸುಲಭವಾಗಿ ಸುಳ್ಳನ್ನು ತ್ಯಜಿಸಿ ಸತ್ಯವನ್ನು ಅರಿಯಬಹುದು. ಯಾವುದಕ್ಕೆ ಆಕಾರವಿದೆಯೋ ಅದನ್ನು ಸುಳ್ಳೆಂದು ತಿಳಿ ಎಂಬ ವಾಕ್ಯದ ಅರ್ಥ ವಿಷಯಗಳ ಅನುಭವವೆಲ್ಲ ಸುಳ್ಳು ಎಂದಾಗಿದೆ. ಯಾವುದು ನಿರಾಕಾರವೋ ಅದೊಂದೇ ಸತ್ಯ. ಆದ್ದರಿಂದ ಧ್ಯಾನಕ್ಕೆ ಕುಳಿತ ಸಾಧಕನ ಆಲೋಚನಾ ಲಹರಿಯು ಸಹಜವಾಗಿಯೇ ಕರಣಗಳ ಅನುಭವದಿಂದ ಇವುಗಳಿಗೆ ಆಧಾರವಾಗಿರುವ ಶುದ್ಧ ಚೈತನ್ಯದತ್ತ ಬೊಟ್ಟು ಮಾಡುತ್ತದೆ. ಯಾವಾಗ ಆತ್ಮನ ನೈಜ ರೂಪವು ಧ್ಯಾನಕ್ಕೆ ಕುಳಿತ ಸಾಧಕನಿಗೆ ತಲುಪುತ್ತದೆಯೋ ಆತನ ಆಭಾಸರೂಪಿ ಅಹಂಕಾರ ಹಾಗೂ ಜಗತ್ತಿನ ಅನ್ಯಥಾ ಗ್ರಹಣವು ದೂರಾಗುತ್ತದೆ. ಯಥೈವಾದರ್ಶ ಮಧ್ಯಸ್ಥೆ ರೂಪೇಂತಃ ಪರಿತಸ್ತು ಸಹ ತಥೈವಾಸ್ಮಿನ್ ಶರೀರೇಂತಃ ಪರಿತಃ ಪರಮೇಶ್ವರಃ. ಹೇಗೆ ಪ್ರತಿಬಿಂಬಿಸುತ್ತಿರುವ ವಸ್ತು ಕನ್ನಡಿಯ ಒಳಗೆ ಹಾಗೂ ಹೊರಗೆ ಇರುತ್ತದೆಯೋ ಹಾಗೆಯೇ ಪರಮೇಶ್ವರನು ಈ ಶರೀರದ ಒಳಗೆ ಹಾಗೂ ಹೊರಗೆ ಇರುವನು. ಸಾಧಕನು ಧ್ಯಾನದ ಆಸನದಲ್ಲಿ ಕುಳಿತಿರುವಾಗ ಬಾಹ್ಯ ಪ್ರಪಂಚದ ಕಿರಿಕಿರಿಗಳಿಂದ ತನ್ನನ್ನು ಸಂಪೂರ್ಣವಾಗಿ ಅಂತರ್ಮುಖ ಮಾಡಿಕೊಂಡು ಶುದ್ಧ ಚೈತನ್ಯನಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿದಾಗ ಅನಂತತೆಯ ಸ್ವರೂಪದ ಅರಿವಾಗುತ್ತದೆ. ಅವಿನಾಶಿಯಾದ ಉಪಾಧಿರಹಿತವಾದ ಅನಂತ ಆತ್ಮನು ಎಲ್ಲೆಡೆ ಇರುವನು ಎಂಬುದು ಆತನಿಗೆ ಅರಿವಾಗುತ್ತದೆ. ಶುದ್ಧ ಚೈತನ್ಯನು ಸರ್ವವ್ಯಾಪಿ. ಆತ ಒಳಗೆ ಹಾಗೂ ಹೊರಗೆ ಸಹ ಇರುವನೆಂದು ತಿಳಿದುಕೊಳ್ಳುತ್ತಾನೆ. ಇಲ್ಲಿ ಹೇಳಿರುವ ಒಳಗೆ ಹಾಗೂ ಹೊರಗೆ ಎಂಬ ಶಬ್ದ ಕೂಡ ಧ್ಯಾನದಲ್ಲಿ ಕುಳಿತ ಸಾಧಕನನ್ನು ಗಮನದಲ್ಲಿ ಇಟ್ಟುಕೊಂಡಿರುವುದಾಗಿದೆ. ನಿಜ ಹೇಳಬೇಕೆಂದರೆ ನಾವು ನಿದ್ದೆಯಲ್ಲಿದ್ದಾಗ ನಾವು ಯಾವ ದಿಕ್ಕಿಗೆ ತಲೆ ಇಟ್ಟಿದ್ದೇವೆ, ಯಾವ ಊರಿನಲ್ಲಿದ್ದೇವೆ, ಒಳಗೆ ಹೊರಗೆ ಎಂಬ ಭೇದ ಹಾಗೂ ದೇಹದ ಅಭಿಮಾನವೂ ಸಹ ಇರುವುದಿಲ್ಲ. ಒಂದು ಕೋಣೆ ಅಥವಾ ಮಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ವ್ಯವಹಾರದಲ್ಲಿ ಒಳಗೆ ಹಾಗೂ ಹೊರಗೆ ಎಂಬ ಮಾತುಗಳನ್ನಾಡುತ್ತೇವೆ. ಆಕಾಶದಲ್ಲಿ ಒಳಗೆ ಹಾಗೂ ಹೊರಗೆ ಎಂಬ ಭೇದವಿಲ್ಲ.
ಮಡಿಕೆಯು ಒಡೆದಾಗ ಒಳಗೆ ಹಾಗೂ ಹೊರಗೆ ಎಂಬ ಭೇದವಿಲ್ಲ. ಮಡಿಕೆಯು ಒಡೆದಾಗ ಆ ಒಳಗೆ ಹೊರಗೆ ಎಂಬ ಭೇದವೂ ದೂರವಾಗುತ್ತದೆ. ಕೋಣೆಯ ಗೋಡೆಗಳನ್ನು ನಾಶ ಮಾಡಿದಾಗ ಕೋಣೆಯ ಒಳಗೆ ಮತ್ತು ಹೊರಗೆ ಎಂಬುದು ಮಾಯವಾಗುತ್ತದೆ. ಅದೇ ರೀತಿ ಸಾಧಕನು ಉಪಾಧಿಗಳ ಮಧ್ಯದಲ್ಲಿ ಎಲ್ಲಿಯವರೆಗೆ ಇರುವನೋ ಅಲ್ಲಿಯವರೆಗೆ ತನ್ನೊಳಗೆ ಹಾಗೂ ತನಗಿಂತ ಹೊರಗೆ ಎಂಬ ಪ್ರಯೋಗವನ್ನು ಮಾಡುತ್ತಿರಬೇಕು. ಆತನು ಶುದ್ಧ ಚೈತನ್ಯನನ್ನು ವಿಷಯಿ ಎಂದು, ಬಾಹ್ಯ ಪ್ರಪಂಚವನ್ನು ವಿಷಯಗಳೆಂದು ಬೇರ್ಪಡಿಸಬೇಕು. ಆತ ಅನಂತತೆಯನ್ನು ಅರಿತಾಗ ಈ ಶಬ್ದಗಳು ದೂರಾಗಿ ಸರ್ವವ್ಯಾಪಕತ್ವದ ಅನುಭವವಾಗುತ್ತದೆ. ಈ ಆಲೋಚನೆಯನ್ನು ವಿವರಿಸಲು ಅಷ್ಟಾವಕ್ರನು ಬಹಳ ಸೊಗಸಾದ ಉದಾಹರಣೆಯನ್ನು ನೀಡುತ್ತಿದ್ದಾನೆ. ಕನ್ನಡಿಯಲ್ಲಿ ಪ್ರತಿಬಿಂಬಿತವಾಗಿರುವ ವಸ್ತುವು ಕನ್ನಡಿಯ ಹೊರಗೆ ಹಾಗೂ ಒಳಗೆ ಇದೆ. ಪ್ರತಿಬಿಂಬಿತ ವಸ್ತುವಿಗೆ ಯಾವುದೇ ಅಸ್ತಿತ್ವವಿಲ್ಲ. ಪ್ರತಿಬಿಂಬ ಆಗಲೂ ಸಹ ಕನ್ನಡಿಯಿತ್ತು. ಅದೇ ರೀತಿ ಸ್ಥೂಲ, ಸೂಕ್ಷ್ಮ ಹಾಗೂ ಕಾರಣ ಶರೀರಗಳಲ್ಲಿ ಶುದ್ಧ ಚೈತನ್ಯವು ಪ್ರತಿಬಿಂಬಿತವಾದರೂ ನಮಗೆ ಮಾತ್ರ ಶುದ್ಧ ಚೈತನ್ಯನೇ ಈ ಮೂರೂ ಶರೀರಗಳಲ್ಲಿ ಅವುಗಳ ಭಾವನೆಗೆ ತಕ್ಕಂತೆ ಕುಣಿಯುತ್ತಿದ್ದಾನೆ ಎನಿಸುತ್ತದೆ. ಈ ಪ್ರತಿಬಿಂಬವು ಕೇವಲ ಆಭಾಸ ಮಾತ್ರ. ಈ ಪ್ರತಿಬಿಂಬಿತ ಶುದ್ಧ ಚೈತನ್ಯನನ್ನೇ ಜೀವವೆಂದು ನಾವು ಕರೆಯುತ್ತೇವೆ. ಈ ಮೂರೂ ಶರೀರಗಳ ಅಸ್ತಿತ್ವವೆಂಬುದು ಕೇವಲ ಆಭಾಸವಾಗಿದೆ. ಅವುಗಳನ್ನು ಶುದ್ಧ ಚೈತನ್ಯನ ಮೇಲೆ ಆರೋಪಿಸಲಾಗಿದೆ. ಇದಕ್ಕೆ ಕಾರಣ ನಾನು ದೇಹ ಎಂಬ ಅಜ್ಞಾನ. ಹೇಗೆ ಕಂಬವು ದೆವ್ವದ ಒಳಗಡೆ ಇದೆಯೋ ಅದೇ ರೀತಿ ಶುದ್ಧ ಚೈತನ್ಯನು ದೇಹದ ಒಳಗಡೆ ಇದ್ದಾನೆ. ಶುದ್ಧ ಚೈತನ್ಯನು ಮಾತ್ರ ಅಹಂಕಾರದ ಹೊರಗೆ ಹಾಗೂ ಒಳಗೂ ಇದ್ದಾನೆ. ಇದು ಒಂದು ರೀತಿಯ ಕೋಶವಿದ್ದ ಹಾಗೆ. ಹೇಗೆ ಕನ್ನಡಿಗೆ ಪ್ರತಿಬಿಂಬದಿಂದ ಯಾವ ದೋಷವೂ ಉಂಟಾಗುವುದಿಲ್ಲವೋ ಅದೇ ರೀತಿ ಶುದ್ಧ ಚೈತನ್ಯನಿಗೆ ದೇಹಾದಿಗಳ ಇರುವಿಕೆ ಯಾವ ದೋಷವನ್ನೂ ತರಲಾರದು. ಅಹಂಕಾರದಿಂದಾಗಲಿ ಅಥವಾ ಅಧ್ಯಾರೋಪದಿಂದಾಗಲಿ ಶುದ್ಧ ಚೈತನ್ಯನಿಗೆ ಯಾವುದೇ ವ್ಯತ್ಯಾಸವಿಲ್ಲ. ಇಲ್ಲಿ ಉಪಯೋಗಿಸಿರುವ ದೃಷ್ಟಾಂತದಲ್ಲಿ ಗುರುವಾದ ಅಷ್ಟಾವಕ್ರನು ಬೇಕೆನ್ನುತ್ತಲೇ ಪರಮೇಶ್ವರ ಎಂಬ ಶಬ್ದವನ್ನು ಉಪಯೋಗಿಸಿದ್ದಾನೆ. ಆತ ಶುದ್ಧ ಚೈತನ್ಯದ ಬದಲಿಗೆ ಪರಮೇಶ್ವರ ಎಂದು ಹೇಳಿದ್ದಾನೆ. ವಾಸ್ತವದಲ್ಲಿ ಆ ಒಬ್ಬ ಶುದ್ಧ ಚೈತನ್ಯನೇ ಜೀವ, ಜಗತ್ ಹಾಗೂ ಪರಮೇಶ್ವರನಾಗಿ ಪ್ರಕಟಗೊಳ್ಳುತ್ತಿದ್ದಾನೆ. ಏಕಂ ಸರ್ವಗತಂ ವ್ಯೋಮ ಬಹಿರಂತರ್ಯಥಾ ಘಟೇ ನಿತ್ಯಂ ನಿರಂತರಂ ಬ್ರಹ್ಮ ಸರ್ವಭೂತಗಣೇ ತಥಾ. ಹೇಗೆ ಸರ್ವವ್ಯಾಪಿಯಾದ ಒಂದೇ ಆಕಾಶವು ಮಡಿಕೆಯ ಒಳಗೆ ಹಾಗೂ ಹೊರಗೆ ತುಂಬಿದೆಯೋ ಅಥವಾ ವ್ಯಾಪಿಸಿದೆಯೋ ಅದೇ ರೀತಿ ನಿತ್ಯವೂ ನಿರಂತರವೂ ಆಗಿರುವ ಶುದ್ಧ ಚೈತನ್ಯ ರೂಪಿ ಬ್ರಹ್ಮನು ಎಲ್ಲ ಜೀವರಾಶಿಗಳಲ್ಲಿ ತುಂಬಿದ್ದಾನೆ ಅಥವಾ ವ್ಯಾಪಿಸಿದ್ದಾನೆ. ಹಿಂದಿನ ಶ್ಲೋಕದಲ್ಲಿ ಬಹಳ ಸೊಗಸಾದ ದೃಷ್ಟಾಂತವಾದ ಕನ್ನಡಿ ಹಾಗೂ ಪ್ರತಿಬಿಂಬದ ಮುಖಾಂತರ ಶುದ್ಧ ಚೈತನ್ಯನ ಸರ್ವವ್ಯಾಪಕತ್ವವನ್ನು ವಿವರಿಸಲಾಯಿತು. ಶುದ್ಧ ಚೈತನ್ಯನ ಅತಿಶಯತ್ವವನ್ನು ಸಹ ಸ್ಥಿರಗೊಳಿಸಲಾಯಿತು. ಪ್ರಸ್ತುತ ಮೊದಲನೇ ಅಧ್ಯಾಯದ ಕೊನೆಯ ಈ ಶ್ಲೋಕದಲ್ಲಿ ಆತ್ಮನ ಅಂತಃಸತ್ವವನ್ನು ವಿವರಿಸಲಾಗಿದೆ. ಉಪನಿಷತ್ತುಗಳಲ್ಲಿ ವಿವರಿಸಿರುವ ಕ್ರಮವನ್ನೇ ಅಷ್ಟಾವಕ್ರ ಈ ವಿಷಯವನ್ನು ತಿಳಿಸಲು ಉಪಯೋಗಿಸುತ್ತಿದ್ದಾನೆ. ಸರ್ವವ್ಯಾಪಕವಾದ ಆಕಾಶವು ಮಡಿಕೆಯ ಒಳಗೆ ಹಾಗೂ ಹೊರಗೆ ವ್ಯಾಪಿಸಿದೆ. ಅದೇ ರೀತಿ ಶುದ್ಧ ಚೈತನ್ಯನೂ ಸಹ ಪ್ರತಿಯೊಂದು ಜೀವಿಯಲ್ಲೂ ವಸ್ತುವಿನಲ್ಲೂ ಇದ್ದಾನೆ. ಸರ್ವಭೂತಗಣೆ ಎಂಬುದರ ಅರ್ಥ ಸಮಸ್ತ ಜೀವರಾಶಿಯ ಒಳಗೆ ಹಾಗೂ ಹೊರಗೆ ಎಂದರ್ಥ. ಮಡಿಕೆಯ ಆಕಾರದ ಕಾರಣದಿಂದಾಗಿ ಮಡಿಕೆಯೊಳಗಿನ ಆಕಾಶ ಅಲ್ಪವೆಂದೋ ಅಥವಾ ಹೆಚ್ಚೆಂದೋ ನಾವುಗಳು ಗ್ರಹಿಸುತ್ತೇವೆ. ಅದರಲ್ಲಿರುವ ಆಕಾಶ ಶುದ್ಧವಾಗಿರಬಹುದು ಅಥವಾ ಅಶುದ್ಧತೆಯಿಂದ ಕೂಡಿರಬಹುದು. ವಾಸ್ತವದಲ್ಲಿ ಆಕಾಶಕ್ಕೆ ಯಾವುದೇ ರೀತಿಯ ಉಪಾಧಿ ಇಲ್ಲ. ಮಡಿಕೆಯ ಕಾರಣದಿಂದಾಗಿ ಒಳಗಿನ ಆಕಾಶ ಚಿಕ್ಕದೆಂದು ನಾವು ಹೇಳಲು ಸಾಧ್ಯವಾಗುವುದಿಲ್ಲ. ಆ ಮಡಿಕೆ ಇರುವುದೇ ಆಕಾಶದಲ್ಲಿ. ಅದೇ ರೀತಿ ಅನಂತವಾದ ಶುದ್ಧ ಚೈತನ್ಯನಲ್ಲಿ ಅನೇಕ ಜೀವಿಗಳು, ವಸ್ತುಗಳು ಹುಟ್ಟಿ ಬೆಳೆದು ನಾಶವಾಗಿ ಏನೆಲ್ಲ ಬದಲಾವಣೆಗಳನ್ನು ಹೊಂದಿದರೂ
ಅವು ಕೇವಲ ಆ ಜೀವಿ ಅಥವಾ ವಸ್ತುವಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಶುದ್ಧ ಚೈತನ್ಯನು ಆಕಾಶದಂತೆ ನಿರ್ಲಿಪ್ತ. ಸರ್ವ ಜೀವಿಗಳಲ್ಲಿರುವ ಶುದ್ಧ ಚೈತನ್ಯನ ಇರುವಿಕೆಯನ್ನು ಸಕಲ ವೇದಾಂತ ಶಾಸ್ತ್ರಗಳಲ್ಲಿ ಮತ್ತೆ ಮತ್ತೆ ಈ ಉದಾಹರಣೆಗಳನ್ನು ಕೊಟ್ಟು ವಿವರಿಸಲಾಗಿದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.